ಕಲಬುರಗಿಯಿಂದ ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ, ನಾಯೇ ನಾರಾಯಣ, ನನ್ನ ಹೆಸರು ಅಲ್ಲ. ನಾಯಿ ಅಂದ್ರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ದು. ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು, ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡುದು ಅಂತ ಎಲ್ಲ ಸುಳ್ಳು ಇವತ್ತು ಅದೇ ಸಮರ್ಥನೆ ಮಾಡ್ತಾರೆ. ತಪ್ಪು ಪ್ರಕಾರ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದ್ದಾರೆ. ಅದು ಹೌಸ್ ಮಾನ್ಯ ಅಧ್ಯಕ್ಷ ವೈಯಕ್ತಿಕವಾಗಿ ಪ್ರೊವೋಕೇಟ್ ಮಾಡಿದ್ರೆ ಹಿಂಗೆಲ್ಲ ಮಾತಾಡಬಹುದು ಅಂತ ನೀವು ಸಚಿವರು ಒಪ್ಕೊಳ್ತಾರೆ. ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಅವ್ರು ಹೇಳಿರೋದು ತಪ್ಪು, ಆದ್ರೆ ಈ ಅನುಕಂಪ ಯಾಕೆ ನಿಮ್ಗೆ ಇಷ್ಟು ಕರುಣೆ ಬಂದಿಲ್ಲ ಅಷ್ಟೇ ಕೇಳ್ತಾ ಇರೋದು. ನೀವು ಕೂಡ ಅವಾಗ ಹೇಳ್ಬೇಕಾಗಿತ್ತು ನಿಮ್ ಲೀಡರ್ಗೆ, ಹಿಂಗ್ ಹೇಳ್ಬಾರ್ದಾಗಿತ್ತು. ಸರಿಯಲ್ಲ ನಡೆಸಿ ಈಗ ತಾವು ಹೇಳಿದಿರ ಗೊತ್ತಾಗುತ್ತೆ. ನಿಮಗೆ ಬಹಳ ಖುಷಿ ಕೊಟ್ಟಿದೆ ಬಜೆಟ್ ಸೆಷನ್ ಅನ್ನ ನೋಡಿ ಬಂದಿದ್ದಲ್ಲ. ಆಯ್ತು ಹೇಳಿದ ಕೇಳಿ. ಈಗ ನೀವೆಲ್ಲ ಸತೀಶ್ ಅವರು ಹೇಳಿದ್ದೀರಿ, ಸುನೀಲ್ ಅವರು, ಅಶೋಕ್ ಅವ್ರು ಮಾತಾಡಿದ್ದೀರಿ. ಅವರು ಹೊರಗಡೆ ಆದ ವಿಷಯಗಳನ್ನ ನಿಲ್ಲಪ್ಪ ಒಂದ್ ಸೆಕೆಂಡ್. ಅಧ್ಯಕ್ಷರೇ, ನಾವು ಧರಣಿಯಲ್ಲಿದ್ದೀರಿ, ನಾವು ಘೋಷಣೆಗಳನ್ನು ಕೂಗ್ತಾ ಇದ್ದೀರಿ. ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡಲ್ಲಿ ಹೋಗಲ್ಲ. ಫಸ್ಟು ನಾವೇನಾದರೂ ಆ ಥರ ಕೆಟ್ಟ ಪದ ಉಪಯೋಗ ಮಾಡಿದ್ರೂ ನಾವು ಇಂತಗಣಕ್ಕೆ ಕ್ಷಮಾಪಣೆ ಕೇಳಕ್ಕೆ ರೆಡಿ ಇದ್ದೀರಿ. ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ, ಯಾವುದು ಮಾತಾಡಿಲ್ಲ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ಅವರು ಹೇಳ್ತಾರೆ ನಮ್ಮನ್ನ, ನನ್ನೆ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು. ಅವ್ರು ಏನ್ ಮೋಸ ಮಾಡಿದಾರೆ ಅನ್ನೋದು ಹೇಳ್ಬೇಕು. ದೇವೇಗೌಡರಿಗೆ ಬೆನ್ನು ಚೂರಿ ಹಾಕಿದ್ದಾರೆ. ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಾದ್ರೆ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಪಕ್ಕ ಇವತ್ತು ಅವ್ರ ದ್ರೋಹ ನೀವೆಲ್ಲ ಇದ್ದೀರಾ, ನೀವು ಅವ್ರಿಗೆ ದ್ರೋಹ ಬಂದಿರೋದು ನೀವೆಲ್ಲ ಎಲ್ಲ ಇದ್ದೀರಾ. ದೇವೇಗೌಡರು ಬಹಳ ಕೆಟ್ಟಾಗಿ ಮಾತಾಡ್ತಾ ನೀವು ಮಾಡಿದ್ರೆ ಸ್ವಾಭಿಮಾನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಏನಂತ ಅದಲ್ಲಪ್ಪ ಪಕ್ಷ ದ್ರೋಹ ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ತೆಗೆಸ್ ನೋಡಿ. ಇದರಲ್ಲಿ 180 ಜನ ಅದೇ ತರ ಇದ್ದಾರೆ ಹೇಳ್ರಿ. ಇವ್ರ ಕಾಮತ್ ಅವರು ಹೀಗೆ ಮಾಡಿದಾಗ ಅವ್ರು ಅಂದ್ರು ನಾನ್ ನಿಮ್ಮನ್ನ ತಂದವನು, ನಾನಿಲ್ಲ ಅಂದ್ರೆ ನೀವಿಲ್ಲ. ರಾಜಕೀಯ ಆಗುತ್ತೆ. 13ನೇವನು ಎಲ್ಲಿದ್ರಿ ನೀವು? 110
ರೇ ನೀವು ಸ್ವಂತ ಯಾವತ್ತೂ ಬಂದಿಲ್ಲ ರೀ. ನೀವೆಲ್ಲ ಮಾಡಿಸ್ತಾರೆ ವಿತೌಟ್ ಆಪರೇಷನ್ ಜನರ ಪ್ರೀತಿ ಗಳಿಸ್ತಾರೆ. ಈ ರೀತಿ ಆದ್ರೆ ನಡೀಲಿ. ಅಲ್ಲಿ ಸೀಟ್ ಸಿಗುತ್ತೆ, ಇಲ್ಲಿ ಸೀಟ್ ಸಿಗಲ್ಲ. ಇದೇ ರೀತಿ ಆದ್ರೆ ಮತ್ತೆ ಇವರು ಮಾತಾಡ್ತಾರೆ ದಲಿತರಿಲ್ಲ, ಅವ್ರ ಹತ್ರ ಮಾತಾಡಬೇಡಿ. ಅಧ್ಯಕ್ಷ ನೀವು ದಯವಿಟ್ಟು ಈ ವಿರೋಧ ಪಕ್ಷದ ನಾಯಕರು ಹೊಡಿತಾ ಇದ್ದೆ ಕೇಳಿ. ನಂದು ಸ್ವಾಮಿ ಅವರೇ, ಷಡಕ್ಷರೇ, ಪ್ರತಿಪಕ್ಷ ನಾಯಕ ಒಂದ್ ಸೆಕೆಂಡ್ ಕೊಡ್ತೇನೆ. ಈಗ ನಾನು ನಿನ್ನೆನೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನೀವು ಪಾರ್ಟಿ ಬಿಟ್ಟು ನಾಕಾರ ಪಾರ್ಟಿಗೆ ಹೋಗಿದ್ದೀರಾ ಅಂತ. ತಪ್ಪೇನಿದೆ ಅದರಲ್ಲಿ? ಮಾಧವಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ, ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು. ಅಲ್ಲ, ನರೇಂದ್ರ ಸ್ವಾಮಿ ನಮ್ಮ ಪಾರ್ಟಿಗೂ ಬಂದಿದ್ರು, ಬಿಜೆಪಿ ನಮ್ಮ ಪಾರ್ಟಿಗೂ ಬಂದಿದ್ರು, ನಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಮಂತ್ರಿಯಾಗಿ ಮಜಾ ಮಾಡಿದ್ರು, ಖಾಲಿ ಮಾಡ್ಕೊಂಡು ಖಾಲಿ ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ನೀನು ಪಾರ್ಟಿ ಬಿಟ್ಟು 50 ಪಾರ್ಟಿ ಒಂದೇ ಪಾರ್ಟಿ ಗೊತ್ತಿದೆ ಅಲ್ಲ. ನೀನು ಯಾರು? ಆಯ್ತು ಶಿವಲಿಂಗ ಕಳ್ಳ ಅಂತ ಹೇಳಿದ್ರಲ್ಪ, ಕಾಯಿ ಕಳ್ಳ, ಕೊಬ್ಬರಿ ಕಳ್ಳ, ಅದ್ ಎಂತದ ಕಳ್ಳ ಅಂತ ನಿಮಗೆ ಮಾನ ಮರ್ಯಾದೆ ಇದ್ರು ತೋರಿಸ್ರಿ. ಈಗಲೂ ಹೇಳ್ತೀನಿ ಆ ಪದ. ಇಲ್ಲಿ ಕಳ್ಳ ಹೌದು ಮಾತಾಡಿದೆ ಪಾರ್ಟಿನೇ ಸೇರಿಲ್ಲ. ಆಯ್ತು, ನೀವು ಸುಮ್ಮ ಕೂತ್ಕೊಳ್ಳೀಗ. ನಿಮ್ಗೆ ಶಿವಲಿಂಗ ಅವ್ರೆ, ಅಧ್ಯಕ್ಷ ಒಂದ್ ಸೆಕೆಂಡ್ ಅಂತ ಆದ್ಮೇಲೆ ಸಾಬೀತುಪಡಿಸ್ಲಿ. ಅವ್ರು ಕಳ್ಳ ಸಾಬೀತುಪಡಿಸ್ಲಿ. ನಾನು ಅವ್ರ ಮನೇಲಿ ಜೀತ ಮಾಡ್ತೀನಿ. ಅವ್ರು ಮೊದಲು ಸಾಬೀತುಪಡಿಸ್ಲಿ. ಅವ್ರು ನೋಡಿ ಅಧ್ಯಕ್ಷ, ಇವರು ಅಲ್ಲ, ಅಲ್ಲಿ ನಾನು ಇಲ್ಲಿ ಭಾಷಣ ಮಾಡಕ್ಕೆ ಮತ್ತು ಇವರು ಸರ್ಕಾರ ಇಬ್ರು ಗಟ್ಟಿ ಮಾಡದೆ ಇವ್ರ ಕೆಲಸ. ಅಧ್ಯಕ್ಷ ಮಾಡಿರ್ತಕ್ಕಂಥ ನಿರೂಪಣೆ ಇದಕ್ಕೆ ಬಗ್ಗಲ್ಲ, ಚೆಕ್ಕಲ್ಲ. ಇವರು ಕಳ್ತನ ಮಾಡಿದ್ದಾರೆ. ಈಗ ನಮ್ಮ ನಾವು ಪಕ್ಷ ಸೇರಿರುವಂತ ವಿರೋಧ ಪಕ್ಷದ ನಾಯಕರಿಗೆ ಸಂವಿಧಾನ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಅರಿವಿಲ್ಲ, ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ. ಮತ್ತೆ ಅವತ್ತು ಸ್ಪೀಕರ್ಗೆ ಸ್ಟ್ರೆಚರ್ ಪಾಸ್ ಆಗಿರೋದು ಕಾಪಿ ಬೇಕಾ? ಅಲ್ಲ, ಇದೆಲ್ಲ ಆಮೇಲೆ ಮಾತಾಡೋಣ. ಇಲ್ಲ, ಶಿವಲಿಂಗೇಗೌಡ ನೀವು ನಂದು ನಿಂದನೆ ನಾನು ನಿಮ್ಮ ನಿಂದನೆ ಮಾಡ್ತೀನಿ. ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ನಿಂತಿದ್ದಾರೆ. ಹಿಂದಕ್ಕೋಗಲ್ಲ. ನೀವ್ಯಾರು ನಾನು ಬೈತೀರಾ? ಅಮಿತ್ ಶಾ ಅನ್ನ ತಿಂದಿದ್ದೇನ್ರಿ, ನಿಮ್ ಋಣ ತಿಂದಿದ್ದೇನೇನ್ರಿ? ಯಾಕ್ರಿ ಬಿಜೆಪಿ ಗೌರವದಿಂದ ಬಂದ್ವಿ, ನಮಗ ಅವಮಾನ ಮಾಡ್ತೀರಾ ನೀವು? ಏನ್ ತಪ್ಪು ಮಾಡಿದ್ವಿ ಅಂತ? ನಿಮ್ ಮನೆ ಕಟ್ಟೋದಕ್ಕೆ ನಮಗೆ ಮನೆಗೆ ಬೆಂಕಿ ಹಾಕ್ತೀರಾ? ಓ, ಡ್ಯಾನ್ಸ್ ಮಾಡಕ್ ಬಂದಾರ. ಡ್ಯಾನ್ಸ್
ಯಾರು ನೀವು ಕೇಳೋದಿಲ್ಲ ಕೇಳೋದಿಲ್ಲ ನೀವು ಮೊದಲು ಕೇಳ್ರಿ ನೀವು ಮೊದಲು ಕೇಳ್ರಿ ಕಳ್ಳ ಅಂತ ಮೊದಲು ಕೇಳ್ರಿ. ಮೊದಲು ಕೇಳಿ ಅಗೌರವ ಆಗುತ್ತೆ. ಯಾರು ಕಳ್ಳ ಅಂತ ಅಗೌರವ ಆಗುತ್ತೆ. ಯಾರು ಅಂದ್ರೆ ಕೇಳಿ ಅವ್ರು ಬಂದು. ನಾನು ಅಂದಿರೋದ್ ಕೆಲವು ಕಳ್ಳ ಯಾರು ಅಂತ ಹೇಳಿ, ಕಳ್ಳ ಯಾರು ಅಂತ ಹೇಳಿ ಮೊದಲು. ಕಳ್ಳ ಯಾರು ಅಂತ ಹೇಳಿ ಕಳ್ಳ ಯಾರು ಹೇಳಿ, ತಿಟ್ಟೂರ್ ಕಳ್ಳ ಯಾರು, ಕೊಬ್ಬರಿ ಕಳ್ಳ ಯಾರು ಹೇಳಿ ಮೊದಲು. ಅದೆಲ್ಲ ಆಚೆ ಮಾತಾಡೋಣ. ರಾಜೀನಾಮೆ ಮಾತಾಡೋಣ. ಹೇಳು ಸಭಾಧ್ಯಕ್ಷರೇ, ಕೇಳೋದಲ್ಲ ಭಾರಿ ಹರಿಶ್ಚಂದ್ರರು ನೀವು. ಈಗ ಆ ಕಳ್ಬಲ್ ಯಾಕಂದ್ರೆ ಅನಿಷ್ಕ ಹೆಣ್ಮಕ್ಳ ಬಗ್ಗೆ ಸಲ್ಗಾರ್ ಅವ್ರ ಬಗ್ಗೆ ಮಾತಾಡೋದು ತಪ್ಪಿದೆ. ಈಗಾಗಲೇ